ಕನ್ನಡದಲ್ಲಿ ಒಂದು ಗಾದೆ ಮಾತೈತಿ, ಉದ್ಯೋಗ ಇಲ್ಲದ ಬಡಿಗ ಏನೋ ಕೆತ್ತಿದ್ದ ಅಂತೇಳಿ. ಹಂಗೆ ರಾಹುಲ್ ಗಾಂಧಿ ಅವರು ಈಗ ಅಧಿವೇಶನ ನಡೆದ ಸಂದರ್ಭದಲ್ಲಿ ಗಂಭೀರವಾದ ದೇಶದ ಸಂಬಂಧಿಸಿದ ವಿಷಯಗಳ ಬಗ್ಗೆ ಮಾತಾಡೋದು, ಅದ್ರ ಬಗ್ಗೆ ಚರ್ಚೆಯಲ್ಲಿ ಭಾಗವಹಿಸೋದು, ಅವನ್ನೆಲ್ಲ ಮಾಡೋದು ಬಿಟ್ಟು ಕರ್ನಾಟಕಕ್ಕೆ ಬಂದು ನಾಟಕ ಮಾಡುವಂಥ ಕೆಲಸ ಮಾಡಾತಾರೆ. ಇವತ್ತು ಚುನಾವಣಾ ಆಯೋಗ, ನಮ್ಮ ರಾಜ್ಯದಲ್ಲಿ ಚುನಾವಣಾ ಆಯೋಗ ಐತಿ. ಈ ಚುನಾವಣಾ ಆಯೋಗದ ಕೆಳಗೆ ಕೆಲಸ ಮಾಡೋರು ಯಾರು? ಅವರು ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರು. ಈ ಚುನಾವಣೆ ನಡೆದಾಗ ಈ ನಮ್ಮ ಕರ್ನಾಟಕದಲ್ಲಿ ಯಾರ್ದು ರಾಜ್ಯ ಇತ್ತು? ಕಾಂಗ್ರೆಸ್ನವ್ರದ್ದು ರಾಜ್ಯ ಇತ್ತು. ಕಾಂಗ್ರೆಸ್ನವ್ರದ್ದು ರಾಜ್ಯ ಇದ್ದಾಗ, ಇದೇ ಸರ್ಕಾರ ಇದ್ದಾಗ, ಇದೇ ಸರ್ಕಾರಿ ಅಧಿಕಾರಿಗಳ ಕೆಳಗೆ ಆದಂಥ ಎಲೆಕ್ಷನ್ದಲ್ಲಿ ತಪ್ಪಾಗೈತೆ ಅಂತಂದ್ರೆ ಅದಕ್ಕೆ ಯಾರು ಹೊಣೆ? ಅಷ್ಟು ಸಹಿತ ಇವ್ರಿಗೆ ಗೊತ್ತಾಗದ ಯಾವುದೋ ಒಂದು ಆರೋಪ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಮತ್ತು ಇದೇ ತಪ್ಪುಗಳನ್ನ ಏನು ಅವರು ಐಡೆಂಟಿಫೈ ಮಾಡಿದಾರಲ್ಲ, ಒಂದು ಓಟು ಬೆಂಗಳೂರಲ್ಲಿ ಐತಿ, ಇನ್ನೊಂದು ಓಟು ಉತ್ತರ ಪ್ರದೇಶದಲ್ಲಿ ಐತಿ ಅಂಥೇಳಿ ಇದೇ ವಿಷಯವನ್ನು ಬಿಹಾರದಲ್ಲಿ ಕೂಡ ಮಾಡಿದ್ದು ಚುನಾವಣಾ ಆಯೋಗ. ಈ ರೀತಿ ತಪ್ಪುಗಳು ಏನಾಗಿದ್ದಾವ, ಈ ಹೆಸರುಗಳನ್ನು ನಾವು ಫಿಲ್ಟರ್ ಔಟ್ ಮಾಡ್ತೇವೆ ಅಂತೇಳಿ ಹೇಳಿದಾಗ ಬಿಹಾರದಾಗ ಇದೇ ರಾಹುಲ್ ಗಾಂಧಿ ಹೋಗಿ ಅಲ್ಲಿ ಸ್ಟ್ರೈಕ್ ಮಾಡ್ತಾರೆ. ಇಲ್ಲೈತಲ್ಲಿ ಬಂದು ಇಲ್ಲ ಬಿಹಾರದಲ್ಲಿ ಒಂದು ಓಟ್ ಐತಿ, ಉತ್ತರ ಪ್ರದೇಶದಲ್ಲಿ ಒಂದು ಓಟ್ ಐತಿ, ಇಲ್ಲಿ ಕರ್ನಾಟಕದಲ್ಲಿ ಒಂದು ಓಟ್ ಐತಿ ಅಂತ ಹೇಳ್ತಾರೆ. ನಾನು ಇನ್ನೊಂದು ಪ್ರಶ್ನೆ ಕೇಳ್ತೇನೆ ರಾಹುಲ್ ಗಾಂಧಿ ಅವರ, ನೀವು ಮಹದೇವಪುರಕ್ಕೆ ಹೋದ್ರಿ, ಎಲ್ಲೇ ಭಾರತೀಯ ಜನತಾ ಪಕ್ಷ ಭಾಳ ಸ್ಟ್ರಾಂಗ್ ಇದೆ, ಭಾಳ ದೊಡ್ಡ ಲೀಡ್ನಿಂದ ಪ್ರತಿ ಸರ್ತಿ ಗೆಲ್ಕೊಂತ ಬರತೈತಿ. ನೀವು ಸರ್ವಜ್ಞ ನಗರಕ್ಕೆ ಯಾಕೆ ಹೋಗಲಿಲ್ಲ? ನೀವು ಶಿವಾಜಿನಗರಕ್ಕೆ ಯಾಕೆ ಹೋಗಲಿಲ್ಲ? ಯಾಕೆ ಅಲ್ಲೆಲ್ಲರೂ ನಿಮಗೆ ಓಟ್ ಹಾಕುವಂತ ಹುಟ್ಟಿಸದಾರ ಅಂತ ಹೇಳಿ ಅವ್ರ ಬಗ್ಗೆ ನೀವೇನು ಕಾಳಜಿ ಮಾಡತ್ತೀರೋ ಹೆಂಗೆ? ಈ ರೀತಿ ಡಬಲ್ ಸ್ಟ್ಯಾಂಡರ್ಡ್ ಅನ್ನು ಬಿಡ್ರಿ. ಸೋಲಿಗೆ ಯಾಕೆ ಸೋಲಾಗತೈತಿ ಅದ್ರ ನಿಜವಾದ ಪರಾಮರ್ಶೆ ಮಾಡ್ರಿ. ನಿಮ್ದು ಜನ ವಿರೋಧಿ, ದೇಶ ವಿರೋಧಿ ನೀತಿಗಳಿಂದ ಜನ ನಿಮ್ಮನ್ನ ತಿರಸ್ಕಾರ ಮಾಡತ್ತಾರ. ಅವನ್ನ ಸುಧಾರಿಸ್ಕೊರಿ. ಜನರ ಪರವಾಗಿ, ದೇಶದ ಪರವಾಗಿ ಕೆಲಸ ಮಾಡುವಂಥದ್ದು ಮಾಡ್ರಿ, ಹೋರಾಟ ಮಾಡ್ರಿ. ಆವಾಗ ಜನ ನಿಮ್ಗೆ ಮೆಚ್ಕೊಂತಾರೆ. ಅದನ್ನ ಬಿಟ್ಟು ಈ ರೀತಿ ನಾಟಕ ಮಾಡ್ಕೊತ ಹೋದ್ರೆ ಜನ ಇದಕ್ಕೆ ನಿಮ್ಗೆ ಯಾರಿಗೂ ಸೊಪ್ಪು ಹಾಕೋದಿಲ್ಲ. ನೀವು ಇಲ್ಲಿ ಬಂದು ಏನು ಕೇಳಿರಲ್ಲ, ಇದೇ ಪ್ರಶ್ನೆಯನ್ನು ನೀವು ಬಿಹಾರದಲ್ಲಿ ಕೇಳ್ರಿ. ಬಿಹಾರದಲ್ಲಿ ಈ ಚುನಾವಣಾ ಆಯೋಗ ಮಾಡ್ತಿರುವಂಥದ್ದು ಕೆಲಸನೇ ಇದೆ. ಮತ್ತು ಇಲ್ಲೇನು ನೀವು ಮಹದೇವಪುರದಲ್ಲಿ ಏನು ಮಾಡಿರಲ್ಲ ಅದೇ ಕೆಲಸ ಇಲ್ಲಿ ಬಂದು ಶಿವಾಜಿನಗರದಾಗೂ ಮಾಡಿರಿ, ಜಮೀರ್ ಅಹಮದ್ ಖಾನ್ ಅವ್ರ ಕಾನ್ಸ್ಟಿಟ್ಯೂನ್ಸಿಲಿನೂ ಮಾಡಿರಿ, ಸರ್ವಜ್ಞ ನಗರದಾಗೂ ಮಾಡಿರಿ. ಅವಾಗ ನಾವು ನಿಮ್ಗೆ ಹೌದು ಅಂತ ಹೇಳ್ತೇವೆ ಬೇಕಲ್ಲ. ಮತ್ತು ಇವ್ರ ಕೈಯಲ್ಲಿ ಇವತ್ತು ರಾಜ್ಯ ಐತಿ, ಇವ್ರ ಕೈಯಾಗ ಅಧಿಕಾರಿಗಳು ಅದಾರ ರಾಜ್ಯದಲ್ಲಿ. ಇವತ್ತು ಚುನಾವಣಾ ಆಯೋಗದ ಕೆಳಗೆ ಚುನಾವಣಾ ಆಯೋಗದಿದ್ದರೂ ಕೂಡ ಕೆಲಸ ಮಾಡುವ ಅಧಿಕಾರಿಗಳು ರಾಜ್ಯದ ಅಧಿಕಾರಿಗಳು. ಇವ್ರು ಮಾಡ್ಬೇಕು. ಎಲ್ಲೆಲ್ಲಿ ಡುಪ್ಲಿಕೇಟ್ ಓಟ್ ಅದಾವ ಎಲ್ಲ ಕಡೆ ತೆಗಿಲಿ, ಶುರು ಮಾಡಲಿ ಅದನ್ನು ಕೆಲಸ. ಶಿವಾಜಿನಗರದಿಂದ ಶುರು ಮಾಡಲಿ, ಸರ್ವಜ್ಞ ನಗರದಿಂದ ಶುರು ಮಾಡಲಿ, ಜಮೀರ್ ಅಹಮದ್ ಖಾನ್ ಅವರ ಕ್ಷೇತ್ರದಿಂದ ಅದನ್ನು ಶುರು ಮಾಡಲಿಲ್ಲ. ಇಲ್ಲೇ ಬೆಂಗಳೂರಾಗ 3 ಕ್ಷೇತ್ರ ಇದಾವೆ, ನಾವು ಹೇಳತ್ತೀವಿ, ಇಲ್ಲಿಂದನೇ ಶುರು ಮಾಡಿರಿ. ಈ ರೀತಿ ಡುಪ್ಲಿಕೇಟ್ ಏನು ಓಟ್ ಅದಾವಲ್ಲ ಇದನ್ನು ತೆಗೆಯುವಂಥ ಜವಾಬ್ದಾರಿ ನಿಮ್ಮ ಸರ್ಕಾರದ ಮೇಲೆ ಐತೆ. ಯಾಕಂದರೆ ಚುನಾವಣಾ ಆಯೋಗ ರಾಜ್ಯದಲ್ಲಿ ಕೆಲಸ ಮಾಡೋದು ನಿಮ್ಮ ಅಧಿಕಾರಿಗಳ ಮೂಲಕನ. ಹಾಗಾಗಿ ಕೆಲಸ ಶುರು ಮಾಡಿರಿ. ಅದನ್ನು ನಿಮ್ಗೆ ಯಾರು ಬೇಡ ಅಂತ ಹೇಳ್ತಾರೆ? ಸುಮ್ಮನೆ ರೀ ಮಾತಾಡೋದು, ಟಿ ವಿ ಮುಂದೆ ಮಾತಾಡೋದು, ನಿಜವಾದ ಕೆಲಸ ಏನು ಮಾಡೋದಿಲ್ಲ. ಇಷ್ಟೊಂದು ಮಾಡಿ ಪೋಸ್ ಕೊಟ್ಟು ಹೋಗ್ಬಿಡ್ತಾರೆ ಅಷ್ಟೇ. ನಮ್ಮ ಕನ್ನಡದಲ್ಲಿ ಒಂದು ಗಾದೆ ಮಾತೈತಿ, ಉದ್ಯೋಗ ಇಲ್ಲದ ಬಡಿಗ ಏನೋ ಕೆತ್ತಿದ್ದ ಅಂತೇಳಿ. ಹಂಗೆ ರಾಹುಲ್ ಗಾಂಧಿ ಅವರು ಈಗ ಅಧಿವೇಶನ ನಡೆದ ಸಂದರ್ಭದಲ್ಲಿ ಗಂಭೀರವಾದ ದೇಶದ ಸಂಬಂಧಿಸಿದ ವಿಷಯಗಳ ಬಗ್ಗೆ ಮಾತಾಡೋದು, ಅದ್ರ ಬಗ್ಗೆ ಚರ್ಚೆಯಲ್ಲಿ ಭಾಗವಹಿಸೋದು, ಅವನ್ನೆಲ್ಲ ಮಾಡೋದು ಬಿಟ್ಟು ಕರ್ನಾಟಕಕ್ಕೆ ಬಂದು ನಾಟಕ ಮಾಡುವಂಥ ಕೆಲಸ ಮಾಡಾತಾರೆ. ಇವತ್ತು ಚುನಾವಣಾ ಆಯೋಗ, ನಮ್ಮ ರಾಜ್ಯದಲ್ಲಿ ಚುನಾವಣಾ ಆಯೋಗ ಐತಿ. ಈ ಚುನಾವಣಾ ಆಯೋಗದ ಕೆಳಗೆ ಕೆಲಸ ಮಾಡೋರು ಯಾರು? ಅವರು ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರು. ಈ ಚುನಾವಣೆ ನಡೆದಾಗ ಈ ನಮ್ಮ ಕರ್ನಾಟಕದಲ್ಲಿ ಯಾರ್ದು ರಾಜ್ಯ ಇತ್ತು? ಕಾಂಗ್ರೆಸ್ನವ್ರದ್ದು ರಾಜ್ಯ ಇತ್ತು. ಕಾಂಗ್ರೆಸ್ನವ್ರದ್ದು ರಾಜ್ಯ ಇದ್ದಾಗ, ಇದೇ ಸರ್ಕಾರ ಇದ್ದಾಗ, ಇದೇ ಸರ್ಕಾರಿ ಅಧಿಕಾರಿಗಳ ಕೆಳಗೆ ಆದಂಥ ಎಲೆಕ್ಷನ್ದಲ್ಲಿ ತಪ್ಪಾಗೈತೆ ಅಂತಂದ್ರೆ ಅದಕ್ಕೆ ಯಾರು ಹೊಣೆ? ಅಷ್ಟು ಸಹಿತ ಇವ್ರಿಗೆ ಗೊತ್ತಾಗದ ಯಾವುದೋ ಒಂದು ಆರೋಪ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಮತ್ತು ಇದೇ ತಪ್ಪುಗಳನ್ನ ಏನು ಅವರು ಐಡೆಂಟಿಫೈ ಮಾಡಿದಾರಲ್ಲ, ಒಂದು ಓಟು ಬೆಂಗಳೂರಲ್ಲಿ ಐತಿ, ಇನ್ನೊಂದು ಓಟು ಉತ್ತರ ಪ್ರದೇಶದಲ್ಲಿ ಐತಿ ಅಂಥೇಳಿ ಇದೇ ವಿಷಯವನ್ನು ಬಿಹಾರದಲ್ಲಿ ಕೂಡ ಮಾಡಿದ್ದು ಚುನಾವಣಾ ಆಯೋಗ. ಈ ರೀತಿ ತಪ್ಪುಗಳು ಏನಾಗಿದ್ದಾವ, ಈ ಹೆಸರುಗಳನ್ನು ನಾವು ಫಿಲ್ಟರ್ ಔಟ್ ಮಾಡ್ತೇವೆ ಅಂತೇಳಿ ಹೇಳಿದಾಗ ಬಿಹಾರದಾಗ ಇದೇ ರಾಹುಲ್ ಗಾಂಧಿ ಹೋಗಿ ಅಲ್ಲಿ ಸ್ಟ್ರೈಕ್ ಮಾಡ್ತಾರೆ. ಇಲ್ಲೈತಲ್ಲಿ ಬಂದು
ಇಲ್ಲ ಬಿಹಾರದಲ್ಲಿ ಒಂದು ಓಟ್ ಐತಿ, ಉತ್ತರ ಪ್ರದೇಶದಲ್ಲಿ ಒಂದು ಓಟ್ ಐತಿ, ಇಲ್ಲಿ ಕರ್ನಾಟಕದಲ್ಲಿ ಒಂದು ಓಟ್ ಐತಿ ಅಂತ ಹೇಳ್ತಾರೆ. ನಾನು ಇನ್ನೊಂದು ಪ್ರಶ್ನೆ ಕೇಳ್ತೇನೆ ರಾಹುಲ್ ಗಾಂಧಿ ಅವರ, ನೀವು ಮಹದೇವಪುರಕ್ಕೆ ಹೋದ್ರಿ, ಎಲ್ಲೇ ಭಾರತೀಯ ಜನತಾ ಪಕ್ಷ ಭಾಳ ಸ್ಟ್ರಾಂಗ್ ಇದೆ, ಭಾಳ ದೊಡ್ಡ ಲೀಡ್ನಿಂದ ಪ್ರತಿ ಸರ್ತಿ ಗೆಲ್ಕೊಂತ ಬರತೈತಿ. ನೀವು ಸರ್ವಜ್ಞ ನಗರಕ್ಕೆ ಯಾಕೆ ಹೋಗಲಿಲ್ಲ? ನೀವು ಶಿವಾಜಿ ನಗರಕ್ಕೆ ಯಾಕೆ ಹೋಗಲಿಲ್ಲ? ಯಾಕೆ ಅಲ್ಲೆಲ್ಲರೂ ನಿಮಗೆ ಓಟ್ ಹಾಕುವಂತ ಹುಟ್ಟಿಸ್ದಾರ ಅಂತ ಹೇಳಿ ಅವ್ರ ಬಗ್ಗೆ ನೀವೇನು ಕಾಳಜಿ ಮಾಡತ್ತೀರೋ ಹೆಂಗೆ? ಈ ರೀತಿ ಡಬಲ್ ಸ್ಟ್ಯಾಂಡರ್ಡ್ ಅಂತ ಬಿಡ್ರಿ. ಸೋಲಿಗೆ ಯಾಕೆ ಸೋಲಾಗತೈತಿ ಅದ್ರ ನಿಜವಾದ ಪರಾಮರ್ಶೆ ಮಾಡ್ರಿ. ನಿಮ್ದು ಜನ ವಿರೋಧಿ, ದೇಶ ವಿರೋಧಿ ನೀತಿಗಳಿಂದ ಜನ ನಿಮ್ಮನ್ನ ತಿರಸ್ಕಾರ ಮಾಡತ್ತಾರ. ಅವನ್ನ ಸುಧಾರಿಸ್ಕೊರಿ. ಜನರ ಪರವಾಗಿ, ದೇಶದ ಪರವಾಗಿ ಕೆಲಸ ಮಾಡುವಂಥದ್ದು ಮಾಡ್ರಿ, ಹೋರಾಟ ಮಾಡ್ರಿ. ಆವಾಗ ಜನ ನಿಮ್ಗೆ ಮೆಚ್ಕೊಂತಾರೆ. ಅದನ್ನ ಬಿಟ್ಟು ಈ ರೀತಿ ನಾಟಕ ಮಾಡ್ಕೊಂತ ಹೋದ್ರೆ ಜನ ಇದಕ್ಕೆ ನಿಮ್ಗೆ ಯಾರಿಗೂ ಸೊಪ್ಪು ಹಾಕೋದಿಲ್ಲ. ನೀವು ಇಲ್ಲಿ ಬಂದು ಏನು ಕೇಳಿರಲ್ಲ, ಇದೇ ಪ್ರಶ್ನೆಯನ್ನು ನೀವು ಬಿಹಾರದಲ್ಲಿ ಕೇಳ್ರಿ. ಬಿಹಾರದಲ್ಲಿ ಚುನಾವಣಾ ಆಯೋಗ ಮಾಡ್ತಿರುವಂಥದ್ದು ಕೆಲಸನೇ ಇದೆ. ಮತ್ತು ಇಲ್ಲೇನು ನೀವು ಮಹದೇವಪುರದಲ್ಲಿ ಏನು ಮಾಡಿರಲ್ಲ ಅದೇ ಕೆಲಸ ಇಲ್ಲಿ ಬಂದು ಶಿವಾಜಿನಗರದಾಗೂ ಮಾಡ್ರಿ, ಜಮೀರ್ ಅಹಮದ್ ಖಾನ್ ಅವ್ರ ಕಾನ್ಸ್ಟಿಟ್ಯೂನ್ಸಿಲಿನೂ ಮಾಡ್ರಿ, ಸರ್ವಜ್ಞ ನಗರದಾಗೂ ಮಾಡ್ರಿ. ಅವಾಗ ನಾವು ನಿಮ್ಗೆ ಹೌದು ಅಂತ ಹೇಳ್ತೇವೆ. ಮತ್ತು ಇವ್ರ ಕೈಯಲ್ಲಿ ಇವತ್ತು ರಾಜ್ಯ ಐತಿ, ಇವ್ರ ಕೈಯಾಗ ಅಧಿಕಾರಿಗಳು ಅದಾರ ರಾಜ್ಯದಲ್ಲಿ. ಇವತ್ತು ಚುನಾವಣಾ ಆಯೋಗದ ಕೆಳಗೆ ಚುನಾವಣಾ ಆಯೋಗದಿದ್ರು ಕೂಡ ಕೆಲಸ ಮಾಡುವ ಅಧಿಕಾರಿಗಳು ರಾಜ್ಯದ ಅಧಿಕಾರಿಗಳು. ಇವ್ರು ಮಾಡ್ಬೇಕು. ಎಲ್ಲೆಲ್ಲಿ ಡುಪ್ಲಿಕೇಟ್ ಓಟ್ ಅದಾವ ಎಲ್ಲ ಕಡೆ ತೆಗಿಲಿ, ಶುರು ಮಾಡಲಿ ಅದನ್ನು ಕೆಲಸ. ಶಿವಾಜಿನಗರದಿಂದ ಶುರು ಮಾಡಲಿ, ಸರ್ವಜ್ಞ ನಗರದಿಂದ ಶುರು ಮಾಡಲಿ, ಜಮೀರ್ ಅಹಮದ್ ಖಾನ್ ಅವರ ಕ್ಷೇತ್ರದಿಂದ ಅದನ್ನು ಶುರು ಮಾಡಲಿಲ್ಲ. ಇಲ್ಲೇ ಬೆಂಗಳೂರಾಗ 3 ಕ್ಷೇತ್ರ ಇದಾವೆ. ನಾವು ಹೇಳತ್ತೀವಿ ಇಲ್ಲಿಂದನೇ ಶುರು ಮಾಡಿರಿ. ಈ ರೀತಿ ಡುಪ್ಲಿಕೇಟ್ ಏನು ಓಟ್ ಅದಾವಲ್ಲ ಇದನ್ನು ತೆಗೆಯುವಂಥ ಜವಾಬ್ದಾರಿ ನಿಮ್ಮ ಸರ್ಕಾರದ ಮೇಲೆ ಐತೆ. ಯಾಕಂದರೆ ಚುನಾವಣಾ ಆಯೋಗ ರಾಜ್ಯದಲ್ಲಿ ಕೆಲಸ ಮಾಡೋದು ನಿಮ್ಮ ಅಧಿಕಾರಿಗಳ ಮೂಲಕನ. ಹಾಗಾಗಿ ಕೆಲಸ ಶುರು ಮಾಡಿರೋದನ್ನು ನಿಮ್ಗೆ ಯಾರು ಬೇಡ ಅಂತ ಹೇಳ್ತಾರೆ. ಸುಮ್ಮನೆ ರೀ ಮಾತಾಡೋದು, ಟಿ ವಿ ಮುಂದೆ ಮಾತಾಡೋದು, ನಿಜವಾದ ಕೆಲಸ ಏನು ಮಾಡೋದಿಲ್ಲ. ಇಷ್ಟೊಂದು ಮಾಡಿ ಪೋಸ್ ಕೊಟ್ಟು ಹೋಗ್ಬಿಡ್ತಾರೆ ಅಷ್ಟೇ. ನಮ್ಮ ಕನ್ನಡದಲ್ಲಿ ಒಂದು ಗಾದೆ ಮಾತೈತಿ, ಉದ್ಯೋಗ ಇಲ್ಲದ ಬಡಿಗ ಏನೋ ಕೆತ್ತಿದ್ದ ಅಂಥೇಳಿ. ಹಂಗೆ ರಾಹುಲ್ ಗಾಂಧಿ ಅವರು ಈಗ ಅಧಿವೇಶನ ನಡೆದ ಸಂದರ್ಭದಲ್ಲಿ ಗಂಭೀರವಾದ ದೇಶದ ಸಂಬಂಧಿಸಿದ ವಿಷಯಗಳ ಬಗ್ಗೆ ಮಾತಾಡೋದು, ಅದ್ರ ಬಗ್ಗೆ ಚರ್ಚೆಯಲ್ಲಿ ಭಾಗವಹಿಸೋದು, ಅವನ್ನೆಲ್ಲ ಮಾಡೋದು ಬಿಟ್ಟು ಕರ್ನಾಟಕಕ್ಕೆ ಬಂದು ನಾಟಕ ಮಾಡುವಂಥ ಕೆಲಸ ಮಾಡತ್ತಾರೆ. ಇವತ್ತು ಚುನಾವಣಾ ಆಯೋಗ, ನಮ್ಮ ರಾಜ್ಯದಲ್ಲಿ ಚುನಾವಣಾ ಆಯೋಗ ಐತಿ. ಈ ಚುನಾವಣಾ ಆಯೋಗದ ಕೆಳಗೆ ಕೆಲಸ ಮಾಡೋರು ಯಾರು? ಅವರು ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರು. ಈ ಚುನಾವಣೆ ನಡೆದಾಗ ಈ ನಮ್ಮ ಕರ್ನಾಟಕದಲ್ಲಿ ಯಾರ್ದು ರಾಜ್ಯ ಇತ್ತು? ಕಾಂಗ್ರೆಸ್ದವ್ರದ ರಾಜ್ಯ ಇತ್ತು. ಕಾಂಗ್ರೆಸ್ದವ್ರದ ರಾಜ್ಯ ಇದ್ದಾಗ, ಇದೇ ಸರ್ಕಾರ ಇದ್ದಾಗ, ಇದೇ ಸರ್ಕಾರಿ ಅಧಿಕಾರಿಗಳ ಕೆಳಗೆ ಆದಂಥ ಎಲೆಕ್ಷನ್ದಲ್ಲಿ ತಪ್ಪಾಗೈತೆ ಅಂತಂದ್ರೆ ಅದಕ್ಕೆ ಯಾರು ಹೊಣೆ? ಅಷ್ಟು ಸಹಿತ ಇವ್ರಿಗೆ ಗೊತ್ತಾಗದ ಯಾವುದೋ ಒಂದು ಆರೋಪ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಮತ್ತು ಇದೇ ತಪ್ಪುಗಳನ್ನ ಏನು ಅವರು ಐಡೆಂಟಿಫೈ ಮಾಡಿದಾರಲ್ಲ, ಒಂದು ಓಟು ಬೆಂಗಳೂರಲ್ಲಿ ಐತಿ, ಇನ್ನೊಂದು ಓಟು ಉತ್ತರ ಪ್ರದೇಶದಲ್ಲಿ ಐತಿ ಅಂಥೇಳಿ ಇದೇ ವಿಷಯವನ್ನು ಬಿಹಾರದಲ್ಲಿ ಕೂಡ ಮಾಡಿದ್ದು ಚುನಾವಣಾ ಆಯೋಗ. ಈ ರೀತಿ ತಪ್ಪುಗಳು ಏನಾಗಿದಾವ, ಈ ಹೆಸರುಗಳನ್ನು ನಾವು ಫಿಲ್ಟರ್ ಔಟ್ ಮಾಡ್ತೇವೆ ಅಂತೇಳಿ ಹೇಳಿದಾಗ ಬಿಹಾರದಾಗ ಇದೇ ರಾಹುಲ್ ಗಾಂಧಿ ಹೋಗಿ ಅಲ್ಲಿ ಸ್ಟ್ರೈಕ್ ಮಾಡ್ತಾರೆ. ಇಲ್ಲಿ ಐತಲ್ಲಿ ಬಂದು ಇಲ್ಲ ಬಿಹಾರದಲ್ಲಿ ಒಂದು ಓಟ್ ಐತಿ, ಉತ್ತರ ಪ್ರದೇಶದಲ್ಲಿ ಒಂದು ಓಟ್ ಐತಿ, ಇಲ್ಲಿ ಕರ್ನಾಟಕದಲ್ಲಿ ಒಂದು ಓಟ್ ಐತಿ ಅಂತ ಹೇಳ್ತಾರೆ. ನಾನು ಇನ್ನೊಂದು ಪ್ರಶ್ನೆ ಕೇಳ್ತೇನೆ ರಾಹುಲ್ ಗಾಂಧಿ ಅವರ, ನೀವು ಮಹದೇವಪುರಕ್ಕೆ ಹೋದ್ರಿ, ಎಲ್ಲೇ ಭಾರತೀಯ ಜನತಾ ಪಕ್ಷ ಭಾಳ ಸ್ಟ್ರಾಂಗ್ ಇದೆ, ಭಾಳ ದೊಡ್ಡ ಲೀಡ್ನಿಂದ ಪ್ರತಿ ಸರ್ತಿ ಗೆಲ್ಕೊಂತ ಬರತೈತಿ. ನೀವು ಸರ್ವಜ್ಞ ನಗರಕ್ಕೆ ಯಾಕೆ ಹೋಗಲಿಲ್ಲ? ನೀವು ಶಿವಾಜಿ ನಗರಕ್ಕೆ ಯಾಕೆ ಹೋಗಲಿಲ್ಲ? ಯಾಕೆ ಅಲ್ಲೆಲ್ಲರೂ ನಿಮಗೆ ಓಟ್ ಹಾಕುವಂತ ಹುಟ್ಟಿಸ್ದಾರ ಅಂತ ಹೇಳಿ ಅವ್ರ ಬಗ್ಗೆ ನೀವೇನು ಕಾಳಜಿ ಮಾಡತ್ತೀರೋ ಹೆಂಗೆ? ಈ ರೀತಿ ಡಬಲ್ ಸ್ಟ್ಯಾಂಡರ್ಡ್ ಅಂತ ಬಿಡ್ರಿ. ಸೋಲಿಗೆ ಯಾಕೆ ಸೋಲಾಗತೈತಿ ಅದ್ರ ನಿಜವಾದ ಪರಾಮರ್ಶೆ ಮಾಡ್ರಿ. ನಿಮ್ದು ಜನ ವಿರೋಧಿ, ದೇಶ ವಿರೋಧಿ ನೀತಿಗಳಿಂದ ಜನ ನಿಮ್ಮನ್ನ ತಿರಸ್ಕಾರ ಮಾಡತ್ತಾರ. ಅವನ್ನ ಸುಧಾರಿಸ್ಕೊರಿ. ಜನರ ಪರವಾಗಿ, ದೇಶದ ಪರವಾಗಿ ಕೆಲಸ ಮಾಡುವಂಥದ್ದು ಮಾಡ್ರಿ, ಹೋರಾಟ ಮಾಡ್ರಿ. ಆವಾಗ ಜನ ನಿಮ್ಗೆ ಮೆಚ್ಕೊಂತಾರೆ. ಅದನ್ನ ಬಿಟ್ಟು ಈ ರೀತಿ ನಾಟಕ ಮಾಡ್ಕೊಂತ ಹೋದ್ರೆ ಜನ ಇದಕ್ಕೆ ನಿಮ್ಗೆ ಯಾರಿಗೂ ಸೊಪ್ಪು ಹಾಕೋದಿಲ್ಲ. ನೀವು ಇಲ್ಲಿ ಬಂದು ಏನು ಕೇಳಿರಲ್ಲ, ಇದೇ ಪ್ರಶ್ನೆಯನ್ನು ನೀವು ಬಿಹಾರದಲ್ಲಿ ಕೇಳ್ರಿ. ಬಿಹಾರದಲ್ಲಿ ಚುನಾವಣಾ ಆಯೋಗ ಮಾಡ್ತಿರುವಂಥದ್ದು ಕೆಲಸನೇ ಇದೆ. ಮತ್ತು ಇಲ್ಲೇನು ನೀವು ಮಹದೇವಪುರದಲ್ಲಿ ಏನು ಮಾಡಿರಲ್ಲ ಅದೇ ಕೆಲಸ ಇಲ್ಲಿ ಬಂದು ಶಿವಾಜಿನಗರದಾಗೂ ಮಾಡ್ರಿ, ಜಮೀರ್ ಅಹಮದ್ ಖಾನ್ ಅವ್ರ ಕಾನ್ಸ್ಟಿಟ್ಯೂನ್ಸಿಲಿನೂ ಮಾಡ್ರಿ, ಸರ್ವಜ್ಞ ನಗರದಾಗೂ ಮಾಡ್ರಿ. ಅವಾಗ ನಾವು ನಿಮ್ಗೆ ಹೌದು ಅಂತ ಹೇಳ್ತೇವೆ. ಮತ್ತು ಇವ್ರ ಕೈಯಲ್ಲಿ ಇವತ್ತು ರಾಜ್ಯ ಐತಿ, ಇವ್ರ ಕೈಯಾಗ ಅಧಿಕಾರಿಗಳು ಅದಾರ ರಾಜ್ಯದಲ್ಲಿ.
ಇವತ್ತು ಚುನಾವಣಾ ಆಯೋಗದ ಕೆಳಗೆ ಚುನಾವಣಾ ಆಯೋಗದಿದ್ರು ಕೂಡ ಕೆಲಸ ಮಾಡುವ ಅಧಿಕಾರಿಗಳು ರಾಜ್ಯದ ಅಧಿಕಾರಿಗಳು ಇವ್ರು ಮಾಡ್ಬೇಕು. ಎಲ್ಲೆಲ್ಲಿ ಡುಪ್ಲಿಕೇಟ್ ಓಟ್ ಅದಾವ ಎಲ್ಲ ಕಡೆ ತೆಗಿಲಿ, ಶುರು ಮಾಡಲಿ ಅದನ್ನು ಕೆಲಸ. ಶಿವಾಜಿನಗರದಿಂದ ಶುರು ಮಾಡಲಿ, ಸರ್ವಜ್ಞ ನಗರದಿಂದ ಶುರು ಮಾಡಲಿ, ಜಮೀರ್ ಅಹಮದ್ ಖಾನ್ ಅವರ ಕ್ಷೇತ್ರದಿಂದ ಅದನ್ನು ಶುರು ಮಾಡಲಿಲ್ಲ. ಇಲ್ಲೇ ಬೆಂಗಳೂರಾಗ 3 ಕ್ಷೇತ್ರ ಇದಾವೆ, ನಾವು ಹೇಳತ್ತೀವಿ ಇಲ್ಲಿಂದನೇ ಶುರು ಮಾಡ್ರಿ. ಈ ರೀತಿ ಡುಪ್ಲಿಕೇಟ್ ಏನು ಓಟ್ ಅದಾವಲ್ಲ ಇದನ್ನು ತೆಗೆಯುವಂಥ ಜವಾಬ್ದಾರಿ ನಿಮ್ಮ ಸರ್ಕಾರದ ಮೇಲೆ ಐತೆ. ಯಾಕಂದರೆ ಚುನಾವಣಾ ಆಯೋಗ ರಾಜ್ಯದಲ್ಲಿ ಕೆಲಸ ಮಾಡೋದು ನಿಮ್ಮ ಅಧಿಕಾರಿಗಳ ಮೂಲಕನ. ಹಾಗಾಗಿ ಕೆಲಸ ಶುರು ಮಾಡ್ರಿ, ಅದನ್ನು ನಿಮ್ಗೆ ಯಾರು ಬೇಡ ಅಂತ ಹೇಳ್ತಾರೆ. ಸುಮ್ಮನೆ ರೀ ಮಾತಾಡೋದು, ಟಿ ವಿ ಮುಂದೆ ಮಾತಾಡೋದು, ನಿಜವಾದ ಕೆಲಸ ಏನು ಮಾಡೋಕೆ ಮಾಡೋದಿಲ್ಲ. ಇಷ್ಟೊಂದು ಮಾಡಿ ಪೋಸ್ ಕೊಟ್ಟು ಹೋಗ್ಬಿಡ್ತಾರೆ ಅಷ್ಟೇ.